ಆಯ್ತು. ಈಗ ಮತ್ತೊಬ್ಬ ಮಂತ್ರಿಯ ಸರದಿ ಶುರುವಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ಜೈಲು ಪಾಲಾಗಿರೋ ಬಿ ನಾಗೇಂದ್ರ, ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೊಬ್ಬ ಸಚಿವನ ಸಾಥ್ ನೀಡಿರುವುದಾಗಿ ಸಂಶಯ ವ್ಯಕ್ತವಾಗಿದೆ. ಸಿದ್ದು ಶಿಷ್ಯನಿಗೆ ಶುರುವಾಯಿತು ಸಂಕಷ್ಟಗಳ ಮೇಲೆ ಸಂಕಷ್ಟ. ಅಂದು ಹೆಲಿಕಾಪ್ಟರ್ನಲ್ಲಿ ಹೋಗಿ ಫೈಲ್ ತಂದಿರುವ ಆರೋಪದ ಹಿನ್ನೆಲೆ ಸಚಿವ ಬೈರತಿ ಸುರೇಶ್ ಮೇಲೆ ದಾಖಲೆ ಸಾಗಾಟದ ಗುಮಾನಿ ಎದ್ದಿದೆ. ಬೈರತಿ ಸುರೇಶ್ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾಗಿದ್ದು, ಸಚಿವ ಬೈರತಿ ಸುರೇಶ್ ಸುತ್ತ ದಾಖಲೆ ತಿದ್ದಿದ ಆರೋಪ ವ್ಯಕ್ತವಾಗುತ್ತಿದೆ. ಇದರ ಹಿಂದೆ ಬೈರತಿ ಸುರೇಶ್ ಕೈವಾಡ ಇರುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಬೈರತಿ ಸುರೇಶ್ ಮೇಲೆ ಕುಮಾರಸ್ವಾಮಿ ಮತ್ತು ಬಿಜೆಪಿಯಿಂದ ಗಂಭೀರ ಆರೋಪ ವ್ಯಕ್ತವಾಗಿದೆ. ಅಕ್ರಮ ಬೆಳಕಿಗೆ ಬರುವ ಮುನ್ನವೇ ಕೇಸ್ ಕ್ಲೋಸ್ ಮಾಡೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದು ಬೈರತಿ ಸುರೇಶ್ ದಿಢೀರ್ ಅಂತ ದಾಖಲೆ ಎತ್ತಾಕೊಂಡು ಬಂದಿದ್ರಂತೆ. ಸಚಿವ ಬೈರತಿ ಸುರೇಶ್ ವಿರುದ್ಧ ವಿಪಕ್ಷಗಳು ಗಂಭೀರ ಆರೋಪ ವ್ಯಕ್ತಪಡಿಸಿವೆ. ಮೇಲ್ನೋಟಕ್ಕೆ ಬೈರತಿ ಸುರೇಶ್ ಮೇಲೆಯೇ ಫುಲ್ ಡೌಟ್ ವ್ಯಕ್ತವಾಗುತ್ತಿದೆ. ಒಂದು ವೇಳೆ ಸೂಕ್ತ ತನಿಖೆ ನಡೆದರೆ ಬೈರತಿ ಸುರೇಶ್ಗೆ ಕಂಟಕವಾಗುವುದಂತೂ ಫಿಕ್ಸ್ ಅಂತಿದ್ದಾರೆ. ಹೀಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಸಿದ್ದು ಸರ್ಕಾರಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗುತ್ತಿದ್ದು, ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿರೋ ಸಿದ್ದು ಸರ್ಕಾರಕ್ಕೆ ಇನ್ನೊಂದು ಮುಜುಗರ ವ್ಯಕ್ತವಾಗುವುದಂತೂ ಫಿಕ್ಸ್ ಅಂತಿದ್ದಾರೆ. ನಾಗೇಂದ್ರ ಆಯ್ತು. ಈಗ ಮತ್ತೊಬ್ಬ ಮಂತ್ರಿಯ ಸರದಿ ಶುರುವಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ಜೈಲು ಪಾಲಾಗಿರೋ ಬಿ ನಾಗೇಂದ್ರ, ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೊಬ್ಬ ಸಚಿವನ ಸಾಥ್ ನೀಡಿರುವುದಾಗಿ ಸಂಶಯ ವ್ಯಕ್ತವಾಗಿದೆ. ಸಿದ್ದು ಶಿಷ್ಯನಿಗೆ ಶುರುವಾಯಿತು ಸಂಕಷ್ಟಗಳ ಮೇಲೆ ಸಂಕಷ್ಟ. ಅಂದು ಹೆಲಿಕಾಪ್ಟರ್ನಲ್ಲಿ ಹೋಗಿ ಫೈಲ್ ತಂದಿರುವ ಆರೋಪದ ಹಿನ್ನೆಲೆ ಸಚಿವ ಬೈರತಿ ಸುರೇಶ್ ಮೇಲೆ ದಾಖಲೆ ಸಾಗಾಟದ ಗುಮಾನಿ ಎದ್ದಿದೆ. ಬೈರತಿ ಸುರೇಶ್ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾಗಿದ್ದು, ಸಚಿವ ಬೈರತಿ ಸುರೇಶ್ ಸುತ್ತ ದಾಖಲೆ ತಿದ್ದಿದ ಆರೋಪ ವ್ಯಕ್ತವಾಗುತ್ತಿದೆ. ಇದರ ಹಿಂದೆ ಬೈರತಿ ಸುರೇಶ್ ಕೈವಾಡ ಇರುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಬೈರತಿ ಸುರೇಶ್ ಮೇಲೆ ಕುಮಾರಸ್ವಾಮಿ ಮತ್ತು ಬಿಜೆಪಿಯಿಂದ ಗಂಭೀರ ಆರೋಪ ವ್ಯಕ್ತವಾಗಿದೆ. ಅಕ್ರಮ ಬೆಳಕಿಗೆ ಬರುವ ಮುನ್ನವೇ ಕೇಸ್ ಕ್ಲೋಸ್ ಮಾಡೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದು ಬೈರತಿ ಸುರೇಶ್ ದಿಢೀರ್ ಅಂತ ದಾಖಲೆ ಎತ್ತಾಕೊಂಡು ಬಂದಿದ್ರಂತೆ. ಸಚಿವ ಬೈರತಿ ಸುರೇಶ್ ವಿರುದ್ಧ ವಿಪಕ್ಷಗಳು ಗಂಭೀರ ಆರೋಪ ವ್ಯಕ್ತಪಡಿಸಿವೆ. ಮೇಲ್ನೋಟಕ್ಕೆ ಬೈರತಿ ಸುರೇಶ್ ಮೇಲೆಯೇ ಫುಲ್ ಡೌಟ್ ವ್ಯಕ್ತವಾಗುತ್ತಿದೆ. ಒಂದು ವೇಳೆ ಸೂಕ್ತ ತನಿಖೆ ನಡೆದರೆ ಬೈರತಿ ಸುರೇಶ್ಗೆ ಕಂಟಕವಾಗುವುದಂತೂ ಫಿಕ್ಸ್ ಅಂತಿದ್ದಾರೆ. ಹೀಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಸಿದ್ದು ಸರ್ಕಾರಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗುತ್ತಿದ್ದು, ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿರೋ ಸಿದ್ದು ಸರ್ಕಾರಕ್ಕೆ ಇನ್ನೊಂದು ಮುಜುಗರ ವ್ಯಕ್ತವಾಗುವುದಂತೂ ಫಿಕ್ಸ್ ಅಂತಿದ್ದಾರೆ.